ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತಿಸ್ತು ಸತಾಂ ಹರಿ ಓಂ. ನಾವು ಭಗವಂತನ ವಿಶಿಷ್ಟವಾದ ರೂಪಗಳ ಪ್ರಾರ್ಥನೆಯನ್ನು ಮಾಡುವಂತಹ, ದೇವತೆಗಳು ಪ್ರಾರ್ಥನೆ ಮಾಡಿದಂತಹ ಸಂಗತಿಯನ್ನು ನೋಡ್ತಾ ಇದ್ವಿ 17ನೇ ಅಧ್ಯಾಯದಲ್ಲಿ. ಎಲ್ಲಾ ರೀತಿಯಲ್ಲೂ ದೇವರು ಅಂತರ್ಯಾಮಿಯಾಗಿ ಏನೇನು ಕಾರ್ಯಭಾರವನ್ನು ಮಾಡ್ತಾ ಇದ್ದಾನೆ. ನಾಗಗಳಲ್ಲಿ ನಿಂತು ಒಂದು ರೀತಿಯ ಪ್ರಪಂಚವನ್ನು ಪರಿಚಯಿಸಿದ್ರೆ, ಯಕ್ಷನಲ್ಲಿ ನಿಂತು, ದೇವತೆಗಳಲ್ಲಿ ನಿಂತು, ದೈತ್ಯರಲ್ಲಿ ನಿಂತು, ಬ್ರಹ್ಮನಲ್ಲಿ ನಿಂತು, ತತ್ತ ಸ್ಥಾನಗಳಲ್ಲಿ ನಿಂತು, ನಾತಿಜ್ಞಾನವಹ ಯಸ್ಮಿನ್ ನಾಡ್ಯಸ್ತಿಮಿತ ತೇಜಸಿ ಶಬ್ದಾದಿ ಲೋಭಿ ಯತ್ತಸ್ಮೈ ತುಭ್ಯಂ ಯಕ್ಷಾತ್ಮನೇ ನಮಃ ಅಂತ ಪ್ರಾರ್ಥನೆ ಮಾಡಿದ್ರು. ಅಂದ್ರೆ ಯಾವುದೇ ಒಂದು ವಿಷಯವನ್ನ ಯಕ್ಷನಾಗಿ, ಯಮನಾಗಿ, ಯಜ್ಞನಾಗಿ ಎಲ್ಲಾ ರೀತಿಯಿಂದಲೂ ಲೋಕಕ್ಕೆ ಸುಖವನ್ನ ತಂದು ಕೊಡುವಂತಹ ರೂಪ ಅಂತ ನಾವು ಮೋಸ್ಟ್ಲಿ 28 ಆಯ್ತಾ, ಇಷ್ಟಾಯ್ತು. 29ನೇದು. ಯಜ್ಞಾಂಗಭೂತಂ ಯದ್ರೂಪಂ ಜಗತಸ್ಥಿತಿ ಸಾಧನಂ ವೃಕ್ಷಾದಿಭೇದೈಃ ಷಡ್ಭೇದಿ ತಸ್ಮೈ ಮುಖ್ಯಾತ್ಮನೇ ನಮಃ. ಮುಖ್ಯ ಸೃಷ್ಟಿ ಅಂತ ಭಾಗವತದಲ್ಲಿ ಅನೇಕ ಸೃಷ್ಟಿಯಲ್ಲಿ ಮರಗಳ ಸೃಷ್ಟಿಯನ್ನು ಮುಖ್ಯ ಸೃಷ್ಟಿ ಅಂತ ಕರೆದಿದ್ದ. ಮುಖ್ಯಸ್ತು ಸಪ್ತಮ ಸರ್ಗ ಅಂತ ಅಲ್ಲಿ ಹೇಳಿದ ಮಾತು, ಅದನ್ನ ಇಲ್ಲಿ ನೆನಪಿಸ್ತಾನೆ. ಯಜ್ಞಗಳಿಗೆ ಸಮಿಧೆಗಳ ರೂಪದಲ್ಲಿ ಅಂಗವಾಗಿದೆ ಮತ್ತು ಈ ಇಡೀ ಜಗತ್ತಿನ ಸ್ಥಿತಿಗೆ ಅದು ನೀರಿನಿಂದ ಬದುಕಬೇಕು, ಗಾಳಿಯಿಂದ ಬದುಕಬೇಕು ಅಂತಂದ್ರೆ ಮರಗಳಿರ್ಬೇಕು. ಮರಗಳಿದ್ರೆ ತಂಪಾಗಿ ಮೋಡವನ್ನ ಎಳೆದುಕೊಂಡು ಮಳೆ ತರುತ್ತೆ. ತಂದ ಮಳೆಯನ್ನು ಬುಡದಲ್ಲಿ ಬೇರಿನ ಆಳದ ತನಕ ಕೊಂಡೊಯ್ದು ಅಂತರ್ಜಲವನ್ನು ಸಂರಕ್ಷಿಸುತ್ತೆ. ಇದರ ಮೂಲಕ ಇನ್ನಷ್ಟು ಉಪಜೀವಿಗಳು ನೀರಿನ ಆಳದಲ್ಲಿ, ಅಂದ್ರೆ ಭೂಮಿಯ ಆಳದಲ್ಲಿ ನೀರು ತುಂಬಿರುವುದರಿಂದ ತಮ್ಗೆ ಬೇಕಿರುವ ಅಗತ್ಯದ ನೀರನ್ನು ಪಡೆಯುತ್ತೆ. ಹಾಗೆ ಪಡೆದಂತಹ ಶರೀರಗಳಿಂದ ಸಾಧನೆಗಳ ವಿಶೇಷತೆಯನ್ನು ಅರ್ಥೈಸಿಕೊಳ್ಳಿಕ್ಕೋಸ್ಕರ ನಿರಂತರ ಈ ವೈಭವದ ಅನುಭವಗಳ ನಡುವೆ ಇದನ್ನೆಲ್ಲ ಕೊಟ್ಟವನು ಭಗವಂತ ಅನ್ನುವ ಎಚ್ಚರದಿಂದ ಬದುಕುವಂತೆ ಆದರೆ ಅದು ಒಳ್ಳೆಯ ಸಾಧನೆಯಾಗತ್ತೆ. ವೃಕ್ಷ ತಾನು ಗಾಳಿ ಬೆಳಕು ನೀರನ್ನ ಪಡೆದು ಮರಳಿ ಗಾಳಿಯನ್ನ ಕೊಡುವುದರ ಮೂಲಕ ಸಣ್ಣ ಬಿಸಿ ಇತ್ಯಾದಿಗಳು ಮೇಲ್ನೋಟಕ್ಕೆ ದೋಷ ಅಂತ ಅನಿಸಿದ್ರು ಕೂಡ ಅಂಥ ದೋಷಗಳಿಲ್ಲದೆ ಬದುಕು ನಡೆಯುವಂತೆ ಮಾಡುವಂತಹ ಮುಖ್ಯ ಸರ್ಗ ಯಾವುದೋ ಅಂತಹ ಮುಖ್ಯ ರೂಪನಾದ ಪರಮಾತ್ಮನಿಗೆ ನನ್ನ ನಮಸ್ಕಾರ. ತಸ್ಮೈ ಮುಖ್ಯಾತ್ಮನೇ ನಮಃ. ವೃಕ್ಷಾದಿ ಭೇದೈ ಷಟ್ ಭೇದಿ, ವನಸ್ಪತಿ, ಓಷಧಿ, ಲತಾ, ತೊಕ್ಸಾರ, ವೀರುಧ, ಧ್ರುವ. ಓಷಧಿ ಅಂದ್ರೆ ಫಲಪಾಕಾಂತಹ ಓಷಧ್ಯ, ಹಣ್ಣು ಬಿಟ್ಟು ಸಾಯುವಂಥದ್ದು. ವನಸ್ಪತಿಗಳು ಅಂದ್ರೆ ಹೂ ಬಿಟ್ಟು ಹಣ್ಣು ಕೊಡುವಂಥದ್ದು. ಲತಾಹ ಇನ್ನೊಂದನ್ನ ಆಶ್ರಯಿಸಿ ಬದುಕುವಂಥದ್ದು, ನೆಲವನ್ನು, ಕಂಬವನ್ನು, ಏನೋ ಒಂದನ್ನು. ವನಸ್ಪತ್ಯೋಷಧಿ ಲತಾಹ ತ್ವಕ್ಸಾರ. ತ್ವಕ್ ಅಂದ್ರೆ ತೊಗಟೆ. ತೊಗಟೆಯನ್ನು ಸೇರಿಸಿ ಮರ ಗಟ್ಟಿಮುಟ್ಟು. ತೊಗಟೆ ಹೋಯ್ತು ಅಂದ್ರೆ ಮರಕ್ಕೆ ಅಸ್ತಿತ್ವವೇ ಇಲ್ಲ. ಆದ್ರಿಂದ ತ್ವಕ್ ಸಾರ, ಯಾವುದರ ಒಳಗೆ ಸಾರವೇ ಇಲ್ಲ ಅಂತ ಅನಿಸಿದ್ರು ಕೂಡ
ಮರ ಬೀಳಿಸದೆ ಅದಕ್ಕೊಂದು ವಿಶಿಷ್ಟವಾದ ನೆಲೆಯನ್ನು ಕೊಟ್ಟಿದ್ದಾರೆ. ಆದ್ರಿಂದ ಅದು ಇಡೀ ಜಗತ್ತಿನಲ್ಲಿ 6 ಭೇದಗಳಲ್ಲಿ ಎಲ್ಲೋ ಒಂದು ಕಡೆ ಸೇರಿಯೇ ಸೇರುತ್ತೆ. ಒಂದು ವೃಕ್ಷ ಅಂದ್ರೆ ವನಸ್ಪತಿ, ಒಂದು ಔಷಧಿ, ಒಂದು ತುಕ್ಸಾರ ಅಥವಾ ವಿರುಧ, ದ್ರುಮ, ಬಿಟ್ರೆ ಲತಾ. ವಿರುಧ ಅಂದ್ರೆ ಪೊದೆ. ಸಾಮಾನ್ಯ ತುಳಸಿ ಇತ್ಯಾದಿಗಳೆಲ್ಲ ಪೊದೆಗಳ ರೂಪದಲ್ಲಿ ಬೆಳೀತವೆ. ಅದು ತುಂಬಾ ಮರವಾಗುವ ಸ್ವಭಾವದ್ದಲ್ಲ. ಮತ್ತೆ ಗುಂಪು ಗುಂಪಾಗಿ ಬೆಳೀತವೆ. ರಾಶಿ ರಾಶಿ ಅವುಗಳೇ ಬೀಜಗಳನ್ನು ಉದುರಿಸಿ ತನ್ನ ಸುತ್ತಮುತ್ತ ಆಶ್ರಯ ಮಾಡಿಕೊಡುತ್ತೆ. ಮರಗಳಲ್ಲಿ ಪರಸ್ಪರ ಎಷ್ಟು ಸಂವಹನ ಇರುತ್ತೆ ಅಂದ್ರೆ, ನೀವು ಸಸ್ಯಶಾಸ್ತ್ರ ಅಥವಾ ವೃಕ್ಷ ಆಯುರ್ವೇದವನ್ನು ಓದಿದ್ರೆ ಆಶ್ಚರ್ಯ ಆಗುತ್ತೆ. ಈಗ ಮನುಷ್ಯ ಎಷ್ಟು ಸ್ವಾರ್ಥಿ ಅಥವಾ ಎಷ್ಟು ವಿಚಿತ್ರ ವ್ಯಕ್ತಿ ಅಂತಂದ್ರೆ, ಗಿಡಗಳನ್ನ ಪಾಟ್ ಅಲ್ಲಿ ಹಾಕೋದ್ರಿಂದ ಅವುಗಳ ನಡುವಿನ ಸಂವಹನ ಕ್ರಿಯೆಯೇ ಸತ್ತು ಹೋಗಿದೆ ಮರಗಳಿಗೆ. ಗಿಡಗಳು ನಿಜವಾಗಿ ಹೇಗೆ ಅಂದ್ರೆ, ಬಿಟ್ಟಿದ್ರೆ ನೆಲದಲ್ಲಿ ಬೆಳೀತಾ ಇದ್ರೆ, ಈಗ ನೀವು ನಿಮ್ಮ ಜಾಗದಲ್ಲಿ ಒಂದು ಪಾರಿಜಾತದ ಗಿಡ ಇದೆ, ಆ ಕಡೆ ಒಂದು ಆ ಆಡುಸೋಗೆಯ ಗಿಡ ಯಾವುದೋ ಇದೆ ಅಂತ ಇಟ್ಟುಕೊಳ್ಳಿ. ನೀವು ನಿಮ್ಮ ಗಿಡಕ್ಕೆ ಮಾತ್ರ ತುಂಬಾ ಬುಡಕ್ಕೆ ನೀರು ಹಾಕ್ತಾ ಇರ್ತೀರಿ. ಆದ್ರೆ ಈ ಪಾರಿಜಾತ ಏನ್ ಮಾಡತ್ತೆ ಅಂದ್ರೆ, ತನ್ನ ಬುಡದಿಂದ ನೀರನ್ನ ಸ್ವೀಕರಿಸಿ ಬೇರಿನ ಮೂಲಕ ಪಕ್ಕದ ಮರಕ್ಕೆ ಅಕಸ್ಮಾತ್ ನೀರು ಸಿಗ್ತಾ ಇಲ್ಲ, ಅದು ಒಣಗಿ ಹೋಗ್ತಾ ಇದೆ ಅಂದ್ರೆ, ಬೇರೆಲ್ಲ ಒಳಗಿನಿಂದಲೇ ಮರ ಕಟ್ಟಿದೆ ಅಂತ ಗೊತ್ತಾದ್ರೆ ಅದ್ ತಕ್ಷಣ ತನ್ನ ನೀರನ್ನ ಕೊಡುತ್ತೆ ಆ ಮರಕ್ಕೆ. ಅಷ್ಟು ಅವುಗಳಲ್ಲಿ ಒಂದು ಅನ್ಯೋನ್ಯವಾದ ಪರಸ್ಪರ ತಮ್ಮನ್ನು ತಾವು ಉಳಿಸಿಕೊಳ್ಳುವ ಅನಿವಾರ್ಯತೆ ಇದೆ. ಇದು ಒಂದು ನಾನು ಸುಮ್ಮನೆ ಹೇಳಿದೆ. ಇಂಥದ್ದು 100 ಕೊಡುಗೆಗಳು ಪರಸ್ಪರ ಮರಗಳು ಒಂದಕ್ಕೊಂದು ಕೊಟ್ಟುಕೊಳ್ತವೆ. ಮನುಷ್ಯ ಮಾತ್ರ ಕಾಲೆಳೆಯುವ ಪ್ರಯತ್ನ ಮಾಡ್ತಾನೆ. ಉಳಿದದ್ದು ಎಲ್ಲವೂ ಕೂಡ ಜೀವವೇ ಕೊಡಬೇಕು ಅಂತ ಚಿಂತೆ ಮಾಡ್ತಾರೆ. ಹಾಗೆ ಅದಕ್ಕೆ ಮುಖ್ಯ ಸರ್ಗ ಅಂತೇಳಿ ನಾನು ಎಷ್ಟೋ ಸರ್ತಿ ಯೋಚನೆ ಮಾಡ್ತಿದ್ದೆ, ಏನು ಮುಖ್ಯ ಸರ್ಗ ಅಂತ ಅಷ್ಟು ಒತ್ತು ಕೊಡ್ತಾರೆ ಅಂದ್ರೆ, ಆಕ್ಸಿಜನ್ ಕೊಡ್ತಾ ಇದೆ, ಅದು ಬಿದ್ದು ಹೋದ್ರೆ ಕೊಳುತು ನಾರಿ ವಾಸನೆ ಬಂದು ಊರೆಲ್ಲ ಗಬ್ಬಾಗುದಿಲ್ಲ, ಹಣ್ಣು ಕೊಡ್ತದೆ, ಹೂ ಕೊಡ್ತದೆ, ಎಲ್ಲ ಸರಿ. ಆದ್ರೂ ಅಷ್ಟು ಮನುಷ್ಯನನ್ನ ಮೀರುವಷ್ಟು ಮುಖ್ಯ ಸರ್ಗ ಅಂದ್ರೆ ಅದು ಹೀಗೆ ಪರಸ್ಪರ ಸಹಕಾರಿ, ಮನುಷ್ಯನ ಎಲ್ಲ ಅಪರಾಧಗಳನ್ನು ಮನ್ನಿಸಿಯೂ ಮತ್ತೆ ಅಷ್ಟೇ ಸ್ವತಂತ್ರವಾಗಿ ಅನೇಕ ರೀತಿಯ ಪ್ರತಿಫಲಗಳನ್ನು ನೀಡುತ್ತದೆ. ಆದ್ರಿಂದ ವೃಕ್ಷ ಸರ್ಗ ಅನ್ನೋದು ಮುಖ್ಯ ಸರ್ಗ. ಮುಖ್ಯ ಸರ್ಗಸ್ತು ಸಪ್ತಮಃ, ಅದು ಅತ್ಯಂತ ಮುಖ್ಯವಾದ ಸರ್ಗ ಅಂದ್ರೆ ಸೃಷ್ಟಿ. ಅದರಲ್ಲಿ 6 ವಿಧ ಅಂತ ಹೇಳಿದ್ದು. ಧ್ರುವ ಅಂತಂದ್ರೆ ಹೂ ಬಿಡದೆ ಹಣ್ಣು ಬಿಡುವಂತದ್ದು. ಅದರಲ್ಲಿ ಹೂ ಅಂತ ಕಾಣುವುದಿಲ್ಲ ಮೇಲ್ನೋಟಕ್ಕೆ, ಬರೀ ಕಾಯಿ ಒಟ್ಟೊಟ್ಟಿಗೆ ಇರುತ್ತೆ, ಆದ್ರೆ ಯಾತ್ರ ಬೆಳೆಯುತ್ತೆ, ಅದು ಧ್ರುವ. ಕೈಗೆ ಸಿಗದ ಸ್ಥಿತಿಯಲ್ಲಿ ಆಕಾಶದಲ್ಲೇ ಬೆಳೆದು ಹೂ ಹಣ್ಣುಗಳನ್ನ ಕೊಟ್ಟು ಸಂತೋಷ ಪಡಿಸುವಂತದ್ದಾದ್ರೆ ನಮಗದು ಸಿಗುದಿಲ್ಲ ಅಂತಾಯ್ತು. ಹಾಗೆ ಸುಲಭದಲ್ಲಿ ಅರ್ಥೈಸಿಕೊಳ್ಳಲಾಗದ ತಿರ್ಯಂಗ್ ಮನುಷ್ಯ ದೇವಾದಿ ವ್ಯೋಮ ಶಬ್ದಾಧಿಕಂಚ ಯತ್ ರೂಪಂ ತವಾದೇ ಸರ್ವಸ್ಯ ಸರ್ವಂ ಸರ್ವಂ ಸರ್ವಾತ್ಮನೇ ನಮಃ. ತಿರ್ಯಂಗ್ ಪ್ರಾಣಿಗಳು, ಮನುಷ್ಯರು, ದೇವತೆಗಳು, ಹೀಗೆ ಆಕಾಶಾದಿ ಕೆಳಗಿನ ತನಕ ಏನೇನು ಶಬ್ದಗಳು ಮೊಳಗುತ್ತಾವೋ ಆ ಎಲ್ಲ ಶಬ್ದಗಳಿಗೆ ಮೂಲ ರೂಪ ಅವನೇ. ರೂಪಂ ತವಾದೇಹೆ ಸರ್ವಸ್ಯ ತಸ್ಮೈ ಸರ್ವಾತ್ಮನೇ ನಮಃ. ಎಲ್ಲದಕ್ಕಿಂತ ಮೊದಲಿರುವ ಪರಮಾತ್ಮನ ರೂಪವೇ ಅತ್ಯಂತ ಪ್ರಾಚೀನವಾದದ್ದು ಮತ್ತು ಆಯಾ ಹೆಸರಿನ ಅರ್ಥಕ್ಕೆ ಅನ್ವರ್ಥವಾದದ್ದು.
ಆದ್ರಿಂದಾಗಿ ಸರ್ವಾತ್ಮಕನಾಗಿ, ಸರ್ವ ಅಂತರ್ಯಾಮಿಯಾಗಿ, ಸರ್ವ ವಸ್ತುಗಳಿಗೆ ಬೇಕಿರುವಂತಹ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಸಂಗತಿಗಳನ್ನು ತುಂಬಿಕೊಡುವಂತಹ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ನಾನು ನಮಸ್ಕರಿಸ್ತೇನೆ ಅಂತ ದೇವತೆಗಳು ರೂಪಂ ತವ ಆದೇಹೆ ಸರ್ವಸ್ಯ, ಆದೇಹೆ ಈ ಜಗತ್ತಿನ ತುದಿ ಆರಂಭಕ್ಕೆ, ಸರ್ವಸ್ಯ ಆದೇಹೆ ಎಲ್ಲದಕ್ಕೂ ಆದಿಯಾಗಿರುವ, ಎಲ್ಲದಕ್ಕೂ ಮೊದಲಿರುವಂತಹ ತವ ರೂಪಂ ನಿನ್ನ ರೂಪ ಅದು ಅತ್ಯದ್ಭುತ. ತೆರಿಯಕ್ ಪ್ರಾಣಿ ಸೃಷ್ಟಿಯಾಗಬೇಕಾದ್ರೆ ಮೊದಲು ಅವನು ತೆರಿಯಕ್ ರೂಪದಿಂದ ಬರ್ತಾನೆ. ಮನುಷ್ಯ ಜಾತಿ ಸೃಷ್ಟಿಯಾಗಬೇಕು ಅಂತಂದ್ರೆ ಮನುಷ್ಯ ರೂಪದಿಂದ ಕಾಣಿಸಿಕೊಳ್ತಾನೆ. ದೇವತೆಗಳಲ್ಲಿ ತಾನು ನೆಲೆಸಬೇಕು ಅಂತಂದಾಗ ತಾನು ದೇವಾದಿಗಳಂತೆ ಒಮ್ಮೆ ಎಲ್ಲರ ರೂಪವನ್ನು ತೊಟ್ಟು ಓಡಾಡ್ತಾನೆ. ಹೀಗೆ ಎಲ್ಲಾ ಶರೀರದಲ್ಲೂ ಇದ್ದು ಎಲ್ಲಾ ಜೀವರಾಶಿಗಳಿಗೂ ಕೂಡ ಆಯಾ ಸೃಷ್ಟಿಯ ಕಾಲದಲ್ಲಿರುವ ಅಗತ್ಯ ಅಥವಾ ಮುಖ್ಯ ಭಾವವನ್ನ ಪ್ರಕಟಗೊಳಿಸುವಂತಹ ಈ ಘಟನೆಗೆ ಇವರಿರ್ಲೇಬೇಕು ಅಂದಾಗ ಆಯಾ ಜೀವರಾಶಿಗಳನ್ನ ಅಲ್ಲಲ್ಲಿಯೇ, ಎಲ್ಲಿವರೆಗೆ ಮಳೆಯ ನೀರು ಕೂಡ ಆಯಾ ನದಿಗಳದ್ದು ಆವಿಯಾಗಿ ಮೋಡದಲ್ಲಿ ಹೋದ್ರೆ ನಮ್ಗೇನು ವ್ಯತ್ಯಾಸ ಗೊತ್ತಾಗುದಿಲ್ಲ. ಎಲ್ಲಾ ಕಡೆ ಒಂದೇ ತರ ಮೋಡ ಬಿತ್ತನೆ ಅಂತ ಮಾಡುದು, ನೀರ್ ಬಂತು ಅಂತ ನಾವು ಖುಷಿ ಪಡ್ತೇವೆ. ಆದ್ರೆ ವಸ್ತುತಃ ಅದು ಸಮುದ್ರ, ಅದು ನದಿಯ ಸಾಂಕರ್ಯ. ಯಾಕೆ ಮೋಡದ ಬಿತ್ತನೆ ಮಾಡುದು ಅಥವಾ ಅಣೆಕಟ್ಟುಗಳನ್ನ ಕಟ್ಟಿ ಅದರ ದಿಕ್ಕನ್ನು ಬದಲಿಸುವುದು ಅವುಗಳಿಗೆ ತುಂಬಾ ನಿಜವಾಗಿ ತೊಂದರೆ ಕೊಡುವಂತ ಕಾರ್ಯಗಳು. ಅದನ್ನ ಮೂಲ ಪ್ರವಾಹಕ್ಕೆ ತಡೆಬಾರದಂತೆ ಏನಾದ್ರೂ ಮಾಡುದಿದ್ರೆ ಖಂಡಿತ ನಾಲೆಗಳನ್ನ ಮಾಡೋದ್ರ ವಿಷಯದಲ್ಲಿ ಪ್ರಾಚೀನರು ಕೂಡ ಎಚ್ಚರ ಇತ್ತವರಿಗೆ. ಆದ್ರಿಂದ ಎಲ್ಲ ವಸ್ತುಗಳನ್ನು ಕೂಡ ಆಯಾ ಪ್ರತಿಫಲವನ್ನ ಅಥವಾ ಆಯಾ ವಿಶೇಷ ಅನುಭವವನ್ನ ಕೊಡ್ಲಿಕ್ಕೋಸ್ಕರ ಏನು ಮನುಷ್ಯನಿಗೋಸ್ಕರ ಬೇಕೋ ಅದೆಲ್ಲವನ್ನು ಸೃಷ್ಟಿ ಮಾಡಿದಂತಹ ಪರಮಾತ್ಮನಿಗೆ ನನ್ನ ನಮಸ್ಕಾರ ಅಂತ ಹೇಳ್ತಿದ್ದಾರೆ. ಇನ್ನು ಮುಂದೆ ಪರಮಾತ್ಮನನ್ನ ಇನ್ನೊಂದು ಮುಖದಲ್ಲಿ ತ್ರಿಷ್ಟುಪ್ ಛಂದಸ್ಸಿನಲ್ಲಿ ಅಥವಾ ಜಗತಿ ಛಂದಸ್ಸಿನಲ್ಲಿ ಸ್ತುತಿ ಮಾಡ್ತಾರೆ. ಅದನ್ನು ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯ ರಾಮಕೃಷ್ಣ ಅರ್ಪಣಮಸ್ತು.